ಗೊತ್ತಿದ್ದು ಈ ದುಡಿಯಲ್ಲಿ ರೇಪ್ ಆಗುತ್ತೆ, ಮರ್ಡರ್ ಆಗುತ್ತೆ, ಜನ ಹಗಲ್ ದರೋಡೆ ಆಗುತ್ತೆ, ರೇಸಿಸಮ್, ಸೆಕ್ಸಿಸಮ್, ಕ್ಯಾಸ್ಟ್ ಏನೇನಿಲ್ಲ ಎಲ್ಲ ಇದ್ದಿದ್ ದುನಿಯಾಗೆ ಗೊತ್ತಿದ್ರು ಎರಡೋ ತನ್ನಕ್ ದಾರಿ ಇಲ್ಲ ನಿನಗೇನೆ ಆ ಮಗು ಹುಟ್ಟಿಸ್ತಾ ಇದೆಯಲ್ಲ, ನಿನಗೇನ್ರಲ್ಲಿ ಹೊಡಿಬೇಕು? ಒಂಥರ ಏನಂತಾರ, ದೇವಸ್ಥಾನಕ್ಕೆ ಹೋದವ್ರು ಎಲ್ಲರಿಗೂ ಪ್ರಸಾದ ಕೊಡ್ತಾರ ಅನ್ನೋತರ ಆತರ ಎಲ್ಲರ ಕೈಲೂ ಮಕ್ಳು ಹುಡ್ಸಕ್ ಆಗ್ತಾ ಇದೆ. ಅದಕ್ಕೆ ಸಮಸ್ಯೆ ನಮ್ಮ ದೇಶದಲ್ಲಿ ಏನಂದ್ರೆ ಅದೇ, ಎನಿಬಡಿ ಕ್ಯಾನ್ ಮ್ಯಾರಿ, ಎನಿಬಡಿ ಕ್ಯಾನ್ ಹ್ಯಾವ್ ಕಿಡ್ಸ್ ಅಷ್ಟ. ಅದ್ರ ಮೇಲೆ ಒಂದು ರೂಲ್ ತಲ್ರಿ, ಪ್ರೊಕ್ರಿಯೇಷನ್ ಅಲ್ರು ಅಂತ. ನಿಜ ಹೇಳ್ತೀನಿ, ಜನ ಹಂಗೆ ದಂಗ ಬಿಡ್ಬೇಕು. ಯಾಕ ಏನ್ ಇಷ್ಟೊಂದು ದೊಡ್ಡದಾಟ? ಕೊನೆಗೆ ಈ ವಾರದ ಮುಕ್ತಾಯ. ನಂಗೆ ಗೊತ್ತಿಲ್ಲ ಇದು ಯಾವಾಗ ಆಗ್ತೀನಿ ನಾನು. ಯಾಕೋ ಇಷ್ಟು ಜನ ಇಲ್ಲಿ. ಓ ಅಣ್ಣ, ಫಾಕ್ ಯು ಬಿಚಸ್, ಐ ಆಮ್ ಔಟ್. ಅಪ್ಪ ಅದೇನ್ ಗುರು ಅಷ್ಟು ಜನ ಅಲ್ಲಿ? ಯಾಕೋ ಇಷ್ಟೊಂದು ಜನ ಇವತ್ತು ಆಚೆ? ಏನೋ ಸ್ಪೆಷಲ್ಲು? ಶನಿವಾರ ಬೇರೆ? ಓ ಕರೆಕ್ಟ್, ಸ್ಕೂಲು ಕಾಲೇಜು ಯಾವ್ದಾರು ಆಗಿರೋ ನಿನ್ಗೆ ಹಾಫ್ ಡೇ ಆಗಿರೋದ್ರಿಂದ ಎಲ್ಲಾರು ಒಟ್ಟಿಗೆ ಆಚೆ ಬಂದ್ಬಿಡ್ತಾರೆ. ಸೆಕ್ಯೂರಿಟಿ ದೇಶದ ಇದು ಪೊಲೀಸ್ ಆಗ್ಬಿಟ್ಟ ನಾನು. ಪಿ ಯು ಎಲ್ಲಣ್ಣ? What the hell is going on? ನಮಗಿಂತ ಫುಲ್ ಬೀರ್ತವನ್ ಗುರು ನಮ್ಗೆ. ತೆರಿಯಕ್ಕ ಇದು ಲೇ ಅವನೆಂತ ಸ್ಕಿಲ್ಡ್. ಯಾವ ಕಡೆ ಕೈ ತೋರಿಸ್ಬೇಕು, ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಅವನಿಗೆ. ಅವನನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟವ್ರೆ. ಈ ರೋಡ್ ಮಧ್ಯೆ ಹೋಗೋ ನಿಧಾನ ಬೋಳೆ ಮಕ್ಕಳು ಮಾತ್ರ ಕಮ್ಮಿ ಆಗಲ್ಲ ನಮ್ ದೇಶದಲ್ಲಿ. ಚೆನ್ನಾಗಿತ್ತಲ್ಲ, ಕಂಡಿರ್ಬೇಕು ಅದಕ್ಕೆಲ್ಲ. ರಿವೈಂಡ್ ಮಾಡು, ಕಾಣಿಸುತ್ತೆ. ನಾನು ಓದ್ ವಿಡಿಯೋಲೇನಪ್ಪ ಈ ಕಡೆನೆ ಹೋಗಿದ್ದೆ. ಇವತ್ತು ಒಂಥರ ಖುಷಿ. ಅಯ್ಯಪ್ಪ, ನಾಳೆ ರಜಾ, ಭಾನುವಾರ. ನಮಗೆ ರಜಾ ಇಲ್ಲ ಬಿಡು, ಕ್ಯಾಟ್ ಐತೆ. ಓ ಇಲ್ಲ ಗುರು, ನಾಳೆ ಎಕ್ಸಾಮ್ ಐತೆ, ಕ್ಯಾಟ್ ಎಕ್ಸಾಮು. ಯಾರ್ಯಾರು ಬರೀತಾ ಇದ್ದೀರಾ ಕ್ಯಾಟ್ ಈ ವರ್ಷ 2024? ಆಲ್ ದಿ ಬೆಸ್ಟ್. ದೇವ್ರ ಒಳ್ಳೇದ್ ಮಾಡ್ಲಿ ಅಲ್ಲ, ಪಾಸ್ ಆಗುತ್ತೆ ಗುರು, ಟೆನ್ಷನ್ ತಗೊಂಬಿಡಿ. ಏನು ಬಂದಿಲ್ವಾ? ಯಾಕಡೆ ಅಣ್ಣ ಬಾಸ್? ಏನ್ ಮಾಡಿದ್ದಾರೆ ಬಾಸ್? ಯಾರು ಇದು ಗ್ರೀನು? ಸೈಕ್ ಆಗೈತೆ, ಅರ್ಧ ಬ್ಲ್ಯಾಕ್ ಅರ್ಧ ಗ್ರೀನು. ಆಕ್ಚುಲಿ ಅದು ಗ್ರೀನು, ಅದು ವಿಡಿಯೋ ಕಾಣಿಸುತ್ತಾ ಇಲ್ವೋ ಗೊತ್ತಾಗ್ತಾ ಇಲ್ಲ ನಂಗೆ. ಅದು
ಕ್ರೆಟಾ, ಹೋಂಡಾ ಕ್ರೆಟಾ SX. ಒನ್ ವೇಲ್ ಓಡಾಡೋ ಜನಸಂಖ್ಯೆ ಮಾತ್ರ ಬೆಳೆಯೋದಿಲ್ಲ. ಅದ್ ಯಾಕೆ ಯಾವಾಗ್ಲೂ ಅದೊಂದು ಪರ್ಟಿಕ್ಯುಲರ್ ಕ್ಯಾಸ್ಟ್ ಅವ್ರು ಯಾವ ತರ ಮಾಡ್ತಾರೋ ಅದು ಏನ್ ಕಥೆನೋ, ಇಡೀ ದೇಶ ಬೈಯುತ್ತೆ ಅವರಿಗೆ, ಆದ್ರೂ ಅರ್ಥ ಆಗಲ್ಲ ಅವಕ್ಕೆ. ಅದು ಕನ್ನಡದಲ್ಲಿ ಒಂದು ಗಾದೆ ಐತೆ, ಎಮ್ಮೆ ಚರ್ಮ ಅಂತ. ಅದೇನೋ ಅದೇ ಐತೆ. ಆಂಬುಲೆನ್ಸ್ ಇಂದ ಸ್ಮೋಕ್ ನೋಡು ಗುರು, ಅಲ್ಲಿ ನಮ್ ದೇಶನ ಇದು, ಅಯ್ಯೋ ದೇವ್ರೆ. ಆಂಬುಲೆನ್ಸ್ ಗುರು, ಅದು ನ್ಯಾಷನಲ್ ಆಂಬುಲೆನ್ಸ್ ಸರ್ವಿಸ್, NAS, ಮೆಡಿಕಲ್ ಪೊಲೀಸ್ ಫೈರ್ ಎಮರ್ಜೆನ್ಸಿ ಕಾಲ್ 108, ಫ್ರೀ ಸರ್ವಿಸ್. ಬೇಡ ಅಣ್ಣ, ಅವನು ಹೋಗ್ಬೋದು, ನಾನು ಹೋಗಕ್ಕಾಗಲ್ಲ. ಕಾಪ್ ಮಾಮ ಇದ್ದ ಅಂದ್ರೆ ಅವ್ನು ನನ್ನ ತಿಕ್ಕಕ್ ಹಾಕೋತಾನ ಆಮೇಲೆ ರಾಡ್. ನೋಡಿ ಫ್ರೆಂಡ್ಸ್, ವಾಪಸ್ ಅವನಿಂದೇನೆ. स्मोक पियो, अंदर जाओ, इनहेलर डालो और घर जाओ. ಈ ಕಡೆ ಬಂದ್ರೆ ಏನ್ ಗೊತ್ತಾ, ನಿಮ್ಗೆ ದೊಡ್ಡ ಸ್ಟ್ರೆಚ್ ಮೆಟ್ರೋ ಕೆಳಗೆ ಹೋಗೋದು ತಪ್ಪುತ್ತೆ. ಬಟ್ ಏನಂದ್ರೆ ಇಲ್ಲಿ ಸಾಯ್ತಾರೆ ನಮ್ ಜನ. ಇಲ್ಲಿ ಸುರಾನ ಕಾಲೇಜು ವಿಜಯ ಕಾಂಪೋಸಿಟ್ ಇರೋದ್ರಿಂದ, ಯಾ ಗುಡ್ ಲಕ್. ಈ ಸ್ಟ್ರೆಚ್ ಇದೆ, ಬಟ್ ಇಲ್ಲಿ ತುಂಬಾ ಇದು ಚಿಕ್ಕ ಚಿಕ್ಕ ಗಾಡಿಗಳು ಓಡಾಡೋದು, ಸ್ಕೂಟಿಗಳು ಒಂದು 1000 ಇದೆ. ನೋಡಪ್ಪ ನಮ್ ರೈಡರ್ನ ಗ್ಲೌಸ್ ಹಾಕೊಂಡು, ಏನ್ ಕತೆನೋ ಏನೋ ನಮ್ ದೇಶದಲ್ಲಿ. ಎಲ್ಲ ಸ್ಕೂಲ್ ಟೀಚರ್ ಇದ್ದಂಗೆ ಅವಳೆ ಅಲ್ಲ ಆಂಟಿ. ನನ್ನ ಮಗಂದು ಯಾವ್ದೋ ಒಂದು ಪಿಯಾ ಬಿದ್ದ್ಬಿಟ್ಟೈತೆ, ವರ್ಷಕ್ ಆಗ್ತಾ ಇಲ್ಲ. ನಿನ್ನೆಯಿಂದ ಓಡಾಡ್ತಾ ಇದ್ದೇನೆ. ಮಾಡಲ್ಲ, ನಮ್ ದೇಶದಲ್ಲಿ ಜಂಪ್ ಮಾಡಲ್ಲ. ಓರ ಸಿಗ್ನಲ್ ಬಿತ್ತು ಹೋಯ್ತು.
ಸಿಗ್ನಲ್ ಜಂಪ್ ಕೌಂಟ್ ಆಗುತ್ತೆ ಅದು. ನೋಡ, ನನ್ನ ಮಕ್ಳು ಸ್ಕೂಟಿ ಅವರು ಹೋದ್ರು, ಅವ್ರು ಜಂಪ್ ಮಾಡಿದ್ರೆ ಅವರಿಗೆ ಕೌಂಟ್ ಆಗಲ್ಲ. ನೀವು ಅದ್ರ ಸಮೇತ ಜಂಪ್ ಮಾಡ್ತೀರಾ ನೋಡಿ, ಪಟ್ಟ ಹಿಡಿಯುತ್ತೆ ಅದು. ನೋಡಲ್ಲಿ ಫ್ಲಾಶ್ ಲೈಟ್ ಕಾಣಿಸ್ತೈತ ಅಲ್ಲಿ ಮೇಲೆ, ಇದ್ರ ಮೇಲೆ ಏನು ಸಿಗ್ನಲ್ ಮೇಲೆ ಚಿಕ್ಕದಾಗ ಒಂದು, ಅದು ಆ ತರ ತುಂಬಾ ಒಂಥರ ಪ್ರೆಷರ್ ಟೈಮ್ ಇರುತ್ತೆ ನೋಡಿ. ಎಲ್ಲರೂ ಒಂದ್ 5-6 ಜನ, ಒಂದ್ 6-7 ಜನ ಜಂಪ್ ಮಾಡಿದ್ರು ಅಂದ್ರೆ ಆ ತರ ಅದ್ ನಿಮಗೆ ಹಿಡಿಯುತ್ತೆ. ನನಗೂ ಗೊತ್ತಿರ್ಲಿಲ್ಲ. ನಾನು ಒಂದ್ 2-3 ಸತಿ ನನ್ನ ಸ್ಕೂಟಿಲಿ ಓಡಾಡ್ಬೇಕಾದ್ರೆ ಅವ್ನು ನಿಜ ಓಡ್ಬಿಡೋಣ ಇದನ್ನ ಅಂತ ಆ ತರ ಮಾಡ್ತಾರೆ ಅಂತ ನಮ್ಗೆ ಗೊತ್ತು ನಮ್ಮ ದೇಶದಲ್ಲಿ. ಅದಕ್ಕೆ ಅವರು ಕಟ್ ಮಾಡಿಟ್ಟಾರೆ. ಯಾವ್ದ್ರಲ್ಲಿ ಐತು ಅನ್ನೋದು ಕಾಣಿಸ್ತಾ ಇಲ್ಲ ಇದು. ಸಿಗ್ನಲ್ ಬಿದ್ದಿಲ್ವೋ? ಅಲ್ಲೇನು ಇಲ್ವೋ? ಎಲ್ಲ ಹೊಡೆಯಕ್ಕೆ ಬಾಲ್ ತಿಕ್ಕ ತೆರೆಯಕ್ ಹೋಗು ನಿನ್ನ ಅಮ್ಮನ್ ಚಂಡ ನನ್ ಮಕ್ಳ. ರೋಡ್ ಮಧ್ಯ ಬಂದ್ಬಿಟ್ಟು ರೈಟ್ ಹೋಗ್ಬೇಕಂತ ಆಮೇಲೆ. ಅಯ್ಯೋ, ಇಲ್ಲೂ ಜನನಾ? ಅಯ್ಯೋ ಬೇಡ ಅಣ್ಣ, ಬಿಟ್ಬಿಡ್ರಣ, ಬಡವ್ರಿಗೆ ಹೊಡಿಬೇಡಿ ಅಣ್ಣ ಈ ತರ. ಅಯ್ಯೋ, ಗೋಳಿ ಮಕ್ಳು ಎಲ್ಲಗೂ ಜನ ನಮ್ ದೇಶದಲ್ಲಿ. ಅರ್ಧ ಗಾಡಿಗೆ ಸತ್ತು ಯಾರು ಬರಲ್ಲ ಇದ್ರಾಗ. ಅಯ್ಯೋ, ಇಲ್ಲೂನು ಲವಡೆ ಹಿಂಗ್ ಹೋಗ್ತಾರ ಸ್ಟ್ರೈಟ್. ನಂದು ನಿನ್ನಮ್ಮನ್ ಹುಡುಗಿರ್ನ ಹಾಕೊಂಡು ಬೇರೆ ಅದ್ ಬೇರೆ ಚಿಕ್ಕ ಮಕ್ಳು, ಸ್ಕೂಲ್ ಮಕ್ಳು, ಕಾಲೇಜಲ್ಲಿ ಅವರಾಗ ಎಲ್ಲಾರು ಹೆಂಡತಿ ಮಕ್ಳು ಹಾಕೊಂಡು ನುಗ್ಗಿಸ್ತಾವನೆ. ಗೋಳಿ ಮಕ್ಳು ಯಾವ್ದು ಮೇನ್ ರೋಡ್, ಯಾವ್ದು ಸೈಡ್ ರೋಡ್ ಅನ್ನೋದೇ ಗೊತ್ತಿಲ್ಲ ಇವಕ್ಕೆ. ಏನ್ ಮಾಡೋಣ? ಅದೇ ಹೇಳಿಲ್ವಾ, ನಮ್ ದೇಶದಲ್ಲಿ ಎಲ್ಲಾರ ಕೈಲೂ ಅದೇನಂದ್ರೆ ಒಂಥರ ಏನಂತಾರ, ದೇವಸ್ಥಾನಕ್ಕೆ ಹೋದವ್ರು ಎಲ್ಲರಿಗೂ ಪ್ರಸಾದ ಕೊಡ್ತಾರ ಅನ್ನೋತರ ಆ ತರ ಎಲ್ಲಾರ ಕೈಲೂ ಮಕ್ಳು ಹುಡ್ಸಕ್ ಆಗ್ತಾ ಇದೆ. ಅದಕ್ಕೆ ಸಮಸ್ಯೆ ನಮ್ ದೇಶದಲ್ಲಿ. ಏನಂದ್ರೆ ಅದೇ, ಎನಿಬಡಿ ಕ್ಯಾನ್ ಮ್ಯಾರಿ, ಎನಿಬಡಿ ಕ್ಯಾನ್ ಹ್ಯಾವ್ ಕಿಡ್ಸ್. ಅಷ್ಟು ಅದ್ರ ಮೇಲೆ ಒಂದು ರೂಲ್ ತಲ್ರಿ, ಪ್ರೊಕ್ರಿಯೇಷನ್ ರೂಲ್ ಅಂತ. ನಿಜ ಹೇಳ್ತೀನಿ, ಜನ ಹಂಗೆ ದಂಗ ಬಿಡ್ಬೇಕು. ಮಿನಿಮಮ್ ಕ್ರೈಟೀರಿಯಾ ಮೀಟ್ ಆಗಿಲ್ವಾ ತಿಕ್ಕ ಮುಚ್ಕೊಂಡ್ ಸತ್ತೋಗ ಅಷ್ಟೇ. ಎಲ್ಲಾರು ಹುಡ್ಸಕ್ ಹೋದ್ರೆ ಇದೇ ಆಗೋದು. ಈಗ ನೀವೇ ಹೇಳಿ, ಯಾರೋ ಒಬ್ಬ ಬೆಗ್ಗರ್ಗೆ ಮಗು ಮಾಡಕ್ ಯಾಕಪ್ಪ ಕೊಡ್ಬೇಕು? ನಿನಗೆ ಅನ್ನಕ್ ದಾರಿ ಇಲ್ಲ ಅಂದ್ರೆ ಆ ಮಗುನ ಇಂಥ ನರ್ಕಕ್ ಕರ್ಕೊಂಬರ್ತಿದ್ಯಲ್ಲ, ನಿನಗೆ ಏನ್ರಲ್ಲಿ ಹೊಡಿಬೇಕು? ಗೊತ್ತಿದ್ದು ಮಾಡ್ತಿದ್ಯಲ್ಲ, ನಿನಗೆ ಎಂತದ್ರಲ್ಲಿ ಹಾಕ್ಬೇಕು ನನ್ ಮಕ್ಳ? ಆಯ್ತು ಗುರು, ನಾವ್ ತಪ್ಪು, ನಾವು ಇದು ಅದೇನೇನೋ ಇದೆ ಗೊತ್ತು, ಏನೋ ಸ್ಯಾಡಿಸ್ಟು, ಕ್ರೂಯಲ್ಟಿ, ಅದೆಲ್ಲ ಏನೇನಿದೆ ಉಕ್ಕೊಂಡ್ಬಿಡ್ರಿ, ನಂಗೇನಿಲ್ಲ ಸಮಸ್ಯೆ. ಬಟ್ ಗೊತ್ತಿದ್ದು ಈ ದುಡಿಯಲ್ಲಿ ರೇಪ್ ಆಗುತ್ತೆ, ಮರ್ಡರ್ ಆಗುತ್ತೆ, ಜನ ಹಗಲ್ ದರೋಡೆ ಆಗುತ್ತೆ, ರೇಸಿಸಮ್, ಸೆಕ್ಸಿಸಮ್, ಕ್ಯಾಸ್ಟ್, ಏನೇನಿಲ್ಲ ಎಲ್ಲ ಇದ್ದಿದ್ ದುನಿಯಾಗೆ ಗೊತ್ತಿದ್ರು ಎರಡೋ ತನ್ನಕ್ ದಾರಿ ಇಲ್ಲ ನಿನಗೇನೆ. ಆ ಮಗುನ ಹುಟ್ಟಿಸ್ತಾ ಇದೆಯಲ್ಲ, ನಿನಗೇನ್ರಲ್ಲಿ ಹೊಡಿಬೇಕು? ಉಕ್ಕೋ ಗುರು, ಆಯ್ತು, ನನ್ಗೇನೋ ಸಮಸ್ಯೆ ಇಲ್ಲ, ಉಗಿದ್ಬಿಡು, ಕ್ಯಾಕರ್ಸಿ ಮಕ್ಕಕ್ಕೆ ತುಪ್ಪಕ್ಕಂತ ಉಗಿದ್ಬಿಡು, ನಂಗೇನೋ ಸಮಸ್ಯೆ ಇಲ್ಲ. ಬಟ್ ಆದ್ರೂ ಅಷ್ಟು ಗೊತ್ತಿದ್ರು ನಿನ್ಗೆ ಗೊತ್ತು, ನೀನ್ ಅದಕ್ಕಿಂತ ಮುಂಚೆ ಬದುಕಿದ್ಯಾ ತಾನೆ ಜಾಸ್ತಿ ವರ್ಷ, ನಿನಗ್ ಗೊತ್ತು ತಾನೆ ಎರಡ ತನ್ನಕ್ ನಾನೇನೆ ಭಿಕ್ಷೆ ಎತ್ತಾ ಇದ್ದೀನಿ. ಇನ್ ಈ ನರ್ಕಕ್ಕೆ ಮಗುನ್ ಕರ್ಕೊ ಬಂದ್ಬಿಟ್ಟು ಆ ಮಾಡಿಸ್ಬೇಕಲ್ಲ, ಏನ್ ಗುರು? ಅಂತವ್ರ ಕೈಲೂ ಮಾಡಿಸ್ತಾರ ನೋಡು, ಅದೇ ಸಮಸ್ಯೆ ಆಗಿರೋದು. ಅಯ್ಯೋ, ಇದೋ ನ್ಯೂಟ್ರಲ್ ಬಿದ್ದು ಸಾಯ್ತಂಗೆ. ಅದು ಶಿಫ್ಟ್ ಮಾಡೋದು ಕಮ್ಮಿ ಮಾಡ್ಬೇಕು. ಓ ಲೋ 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 ಲೋ, ಆಗಲ್ಲ ಅಣ್ಣ.
ಹೋಗ್ ಸಾಯಿ ನನ್ನ ಮಗನೇ, ನಾನು ಹೋಗೋದೇ ಇಲ್ಲ ನಿನ್ನಿಂದೆ. ಅಲ್ಲೇ ಹೋಗ್ಬೇಕು, ನಮ್ಮನೆ ಕಡೆನೇ ಹೋಗ್ಬೇಕು ನಿಂಗೂನು. ಬಾ. ಏನ್ ಗುರು ಅಷ್ಟೊಂದು ಹೊಗೆ ಬರುತ್ತಾ ಯಪ್ಪ? ಕಡ್ಲೆಕಾಯಿ ಪರಿಷೆ ನಡೀತಾ ಇದೆ ಇಲ್ಲಿಂದ, ನಮ್ಮ ಮನೆಯಿಂದ ನಂಬ್ತಿರೋ ಬಿಡ್ತಿರೋ 5 ಅಲ್ಲ 2 ಕಿಲೋಮೀಟರ್ ಇದೆ ಅಷ್ಟೇ ದೂರ. ಒಂದಿವ್ಸ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಲ್ಲೂನು. ಬಟ್ ಐ ಆಮ್ ನಾಟ್ ಶೋರ್ ನಾನು ಗಾಡಿ ಓಡ್ಸಕ್ ಆಗುತ್ತಾ ಅಲ್ಲಿ ಅಂತ ನಂಗೆ ಐಡಿಯಾ ಇಲ್ಲ. ಸೊ ವಾಕಿಂಗ್ ಮೋಟೋ ವ್ಲಾಗಿಂಗ್ ಮಾಡೋಣ ಅಂತ ಇದೀನಿ, ನೋಡೋಣ ಏನ್ ಕತೆ ಅಂತಾನು. ವಾಕಿಂಗ್ ವ್ಲಾಗಿಂಗ್, ಅದು ಮೋಟೋ ವ್ಲಾಗಿಂಗ್ ಆಗಲ್ಲ. ಯಾವತ್ ಬರುತ್ತಾ ನಮಗೆ? ಬರುತ್ತೆ ಕಾಲ ಬರುತ್ತೆ, ನನ್ನ ಹತ್ರನೂ ಒಂದು ರೋಡ್ ಕಿಂಗ್. ಇಷ್ಟು ದೂರ ನೋಡಿದೀರಾ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಎಂಡ್ ಮಾಡ್ತಾ ಇಲ್ಲ, ಬಟ್ ನಾನು ಲೈಕ್ ಐ ಫೀಲ್ ಲೈಕ್ ಮೋಸ್ಟ್ ಆಫ್ ದಿ ಪೀಪಲ್ ಇಲ್ಲಿಗೆ ಬಂದ ಕೂಡಲೇ ನಿಲ್ಲಿಸ್ತಾರೆ ಅಂತ. ಯಾಕಂದ್ರೆ ನಾನು ಮೋಸ್ಟ್ ಆಫ್ ದಿ ವ್ಲಾಗ್ಸ್ ವಿಚ್ ಆರ್ ಫೇಮಸ್ ಆರ್ ಎಂಡೆಡ್ ಹಿಯರ್. ನಾನು ಬೇರೆ ವಿಡಿಯೋಸ್ ಇದೆ, ದಯವಿಟ್ಟು ಚೆಕ್ಔಟ್ ಮಾಡಿ. ಐ ವೋಂಟ್ ಫೀಲ್ ಬ್ಯಾಡ್. ನೀನ್ ಲೈಕ್ ಮಾಡಲ್ಲ, ನೀ ಶೇರ್ ಮಾಡಲ್ಲ, ನೀ ಸಬ್ಸ್ಕ್ರೈಬ್ ಆಯ್ತು ನಿಮ್ಮ ಮೌನಡೆಗೂ ನೀನ್ ಮಾಡ್ತಾ ಇಲ್ಲ. ಓಲಿ ಬಿಡಿ ಗುರು, ಏನೋ ಒಂದು ವಿಷಯ ನೋಡ್ತಾ ಇದ್ದೀರಲ್ಲ, ಖುಷಿ ಪಡೋಣ ಅಧಿಕಾರ. ಎಲ್ಲೋ ಯಾಕೋ ಇಷ್ಟು ಜನ ಗೊತ್ತಾಚೆ, ಅಯ್ಯೋ ಯಾಕಾದ್ರು ಬರ್ತದೆ. ಕಾಲೇಜ್ಗೆ ಹೋಯ್ತಾ ಇರ್ಲಿಲ್ಲ ಗುರು, ಮೌನಡೆಗೂ ಇವತ್ತು ನಾನು ಹೋಯ್ತಾ ಇರ್ಲಿಲ್ಲ. ಅಸೈನ್ಮೆಂಟ್ ಸಬ್ಮಿಷನ್ ಐತೆ, ಮೊನ್ನೆ ಇತ್ತು ಶುಕ್ರವಾರ, ನಾನು ರಜೆ ಹಾಕ್ಬಿಟ್ಟಿದ್ದೆ. ಸೊ ಇವಾಗ ಹೋಗ್ಬಿಟ್ಟು ಕೊಡ್ಬೇಕಾಗಿ ಬರ್ತೈತೆ. ಮೊನ್ನೆ ಅಲ್ಲ ಆಕ್ಚುಲಿ, ಅದು ನಿನ್ನೆ. ಯಾಕಂದ್ರೆ ನಿನ್ನೆ ನಾನು ಲಾಂಗ್ ರೈಡಿಗೆ ಹೋಗಿದ್ದೆ, ಆ ವಿಡಿಯೋನು ಇದೆ ನೋಡಿ. ಇಷ್ಟ ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಪೀಪಲ್. ಇಟ್ ರಿಯಲಿ ವುಡ್ ಮೇಕ್ ಮೀ ಮೈ ಡೇ. ಏನೋ ಒಂದು 4-5 ಜನ ಯಾರೋ ನಮ್ಮೂರು ನೋಡ್ತಾವ್ರೆ. ಡೊನೇಟ್ ಬ್ಲಡ್ ಸೇವ್ ಲೈವ್ಸ್, ಆಯ್ತಾ? ಇಲ್ಲಿ ನಮ್ಮ ಬ್ಲಡ್ಡೇ ಜನ, ಕಾಲೇಜವರು ಮನೆಯವರು ಹೀರ್ತಾ ಬಿದ್ದಾರೆ. BMTC ಬಸ್ಸೇ ಅಡ್ಡ ನಿಂತ್ಕೊಬಿಟ್ಟೈತಲ್ಲೋ, ಹೆಂಗೋ ಓಡೋದು. ರೈಟ್ ಹೋಗ್ಬಿಡೋಣ ಬಾಮ, ಸುಮ್ಮನೆ ತಲೆನೇ ಕೆಡಿಸ್ಕೊಬಿಡ ಅಣೋ. ಹೆಂಗಣೋ ಅಣ್ಣ, ನಾನು ರೈಟ್ ಅಣ್ಣ, ನಾನು ರೈಟ್. ಪಕ್ಕ ಬಿಚಸ್, ನಾನು ಆ ಕಡೆ ಹೋಗ್ತಾ ಇಲ್ಲ. ಎಷ್ಟೊಂದು ಜನ ಹಾಕ್ತಾರಪ್ಪ, ಕೇರಿಂಗ್ ಫಾರ್ ಯು ಆಲ್ವೇಸ್ ಅಂತ. ಏನದು? ಅದು ಗಾಡಿ ಜೊತೆ ಹಾಕಿ ಕಳ್ಸೋದು ಅವರೇ ಸ್ಟಿಕ್ಕರ? ಆ ಬ್ರ್ಯಾಂಡ್ ಅವ್ರದ್ದು ಏನೋ ಇರ್ಬೋದೇನೋ. ಹೋಗೋದು ಇಲ್ಲ. ನೋಡು ನೋಡು, ಅಷ್ಟು ಜಾಗ ಏನಕ್ಕೋ, ಏನ್ ಖುಷಿಗೋ ಆ ಜಾಗ, ಹೋಗಕ್ಕೇನೋ ರೋಗ ಅಲ್ಲಿ. ಬಾಯ್ ಬಾಯ್.